ಪರಾಚೇತನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಒಂದ್ಸಾರಿ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರತಿದಿನ ಕೂಡ ನಿಮ್ಮೊಂದಿಗೆ ನಾನು ಪ್ರತಿನಿತ್ಯನೂ ಕೂಡ ಹಳೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ಅದರಂತೆ ಇವತ್ತು ಕೂಡ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ನಾವು ನೋಡಿ ಸ್ನೇಹಿತರೆ, ನಮ್ಮ ಸ್ಪರ್ಧಾಚೇತನ ಅಕಾಡೆಮಿ ಅಂತ ಬಂದಾಗ ನಮ್ಮ ಅಕಾಡೆಮಿ ವತಿಯಿಂದ 16/3/2025 ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಸೊ ಪ್ರಮುಖವಾದಂಥ ಹುದ್ದೆಗಳು ಯಾವುದಪ್ಪ ಅಂದರೆ PSI, FDA, SDAಗೆ ಸಂಬಂಧಪಟ್ಟಂತ ತರಗತಿಗಳು ಇದೇ 16/3/2025 ಪ್ರಾರಂಭ ಆಗ್ತಾ ಇದೆ ಸ್ನೇಹಿತರೆ. ಸೊ ಇಲ್ಲಿ ನಮ್ಮ ಸಂಸ್ಥೆ ಅಂತ ಬಂದಾಗ ಇಲ್ಲಿ ವಿಶೇಷವಾಗಿ ನೋಡಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ತರಗತಿಗಳಿರುತ್ತೆ. ಪ್ರತಿ ವಾರಾಂತ್ಯದಲ್ಲಿ ನಿಮಗೆ ಮಾದರಿ ಪರೀಕ್ಷೆಗಳಿರುತ್ತೆ. ಜೊತೆಗೆ ನಮ್ಮಲ್ಲಿ ಅನುಭವಿ ಮತ್ತು ನುರಿತ ತಜ್ಞರಿಂದ ವಿಷಯವಾರು ಬೋಧನೆಯನ್ನು ಮಾಡಲಾಗ್ತದೆ. ಜೊತೆಗೆ ಇಲ್ಲಿ ಅಧ್ಯಯನ ಸಾಮಗ್ರಿಗಳನ್ನು ಉಚಿತವಾಗಿ ಸಹ ನೀಡಲಾಗುತ್ತೆ. ಹಾಗಾಗಿ ನೋಡಿ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ನಮ್ಮ ಸಂಸ್ಥೆನಲ್ಲಿ. ಈ ಸಂಸ್ಥೆ ಬಂದು ತುಮಕೂರು ಯೂನಿವರ್ಸಿಟಿ ಅಪೋಸಿಟ್ ವಿನಾಯಕ್ ಹಾಸ್ಪಿಟಲ್ ರೋಡು, ಅಶೋಕ್ ನಗರ, ತುಮಕೂರು. ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಜೊತೆಗೆ ನಿಮಗೆ ಫೋನ್ ಮೂಲಕನೂ ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೆಚ್ಚು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ಕೋಬೋದು. ನಂಬರು 9880991791 ಅಥವಾ 9632344329 ಯಾವುದಾದ್ರೂ ನಂಬರ್ಗೆ ಕರೆ ಮಾಡಿ ನಿಮಗೆ ಹೆಚ್ಚು ಇನ್ಫಾರ್ಮೇಷನ್ ಬೇಕಂದರೆ ನೀವು ಅಲ್ಲೇ ಶೇರ್ ಮಾಡ್ಕೋಬೋದು. ಇಲ್ಲ ಸಂಸ್ಥೆ ಹತ್ರ ಬರ್ತೀನಿ ಅಂದರೆ ತುಮಕೂರು ಯೂನಿವರ್ಸಿಟಿ ಹತ್ರ ಬಂದು ನೀವು ಫೋನ್ ಮಾಡಿದ್ರೆ ನಿಮಗೆ ಲೊಕೇಶನ್ಸನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀವಿ ಸ್ನೇಹಿತರೆ. ಹಾಗಾಗಿ ಈ 16ರಿಂದ ಬ್ಯಾಚ್ ಇರೋದ್ರಿಂದ ಯಾರಾದರೂ ಫ್ರೆಂಡ್ಸ್ಗಳು ಅಡ್ಮಿಷನ್ಸ್ ಆಗುವಂಥವ್ರಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ನಾವು ಇವತ್ತಿನ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಅದಕ್ಕಿಂತ ಮುಂಚೆ ನೋಡಿ ಸ್ಪರ್ಧಾಚೇತನ ಸರಣಿ ಅಂತ ಬುಕ್ಕು ನಾನೇ ಬರೆದಿರುವಂಥ ಪುಸ್ತಕ ಇದು. ತುಂಬ ಅದ್ಭುತವಾಗಿದೆ. 4 ಪಾಠಗಳು ಇದರಲ್ಲಿ ನಿಮಗೆ ಬರುತ್ತೆ. ಎಲ್ಲ ಹಳೆ ಪೇಪರ್ಗಳನ್ನು ವಿಶ್ಲೇಷಣೆ ಮಾಡಿ ಈ ಪುಸ್ತಕವನ್ನು ರಚನೆ ಮಾಡಿದ್ದೀನಿ. ನೀವು ಕೊಂಡು ಓದಿ ನಿಮ್ಮ ಸ್ನೇಹಿತರಿಗೂ ಹೆಚ್ಚೆಚ್ಚು ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ವಶನ್ಸ್ ಏನಿದೆಯಪ್ಪ ಅಂದರೆ ಫಸ್ಟ್ ಕ್ವಶನ್ಸ್ ಡಿಸ್ಕಷನ್ ಮಾಡೋದಾದರೆ ಮಣ್ಣಿನಲ್ಲಿರುವಂಥ ಪ್ರಮುಖ ಆಮ್ಲ ಯಾವುದು ಅಂತ. ಯಾಕಂದರೆ ಒಂದು ಮಣ್ಣು ಬಂದಾಗ ಮಣ್ಣಿನಲ್ಲಿ ಆಮ್ಲಗಳು ಇರಬೇಕು ಮತ್ತು ಫಲವತ್ತತೆ ಅಂಶಗಳು ಇರಬೇಕು. ಅನೇಕ ಅಂಶಗಳು ಇದ್ದಾಗ ಮಣ್ಣು ತುಂಬ ಫಲವತ್ತತೆಯಾಗಿರುತ್ತೆ. ಹಾಗಾದರೆ ಇಲ್ಲಿ ಮಣ್ಣಿನಲ್ಲಿರುವಂಥ ಪ್ರಮುಖ ಆಮ್ಲ ಯಾವುದು ಅಂತ ಕೇಳಿದಾಗ ಇಲ್ಲಿ ಆಪ್ಷನ್ ಎ ಹೇಳ್ತಾ ಇದೆ ಫಾರ್ಮಿಕ್ ಆಮ್ಲ ಅಂತ, ಬಿ ಮೆಥನೋಯಿಕ್ ಆಮ್ಲ ಅಂತ, ಸಿ ಹ್ಯೂಮಿಕ್ ಆಮ್ಲ ಅಂತ, ಡಿ ಟಾಟಾರಿಕ್ ಆಮ್ಲ ಅಂತೇಳಿ 4 ಇದೆ ಇಲ್ಲಿ. ಹಾಗಾಗಿ ನೋಡಿ ನಿಮಗೆ ಮಣ್ಣಿನಲ್ಲಿರುವಂಥ ಪ್ರಮುಖ ಆಮ್ಲ ಯಾವುದು ಅಂತ ಬಂದಾಗ ನಿಮಗೆ ಸಹಜವಾಗಿ ನೋಡಿ ಇಲ್ಲಿ ಆಪ್ಷನ್ ಸಿ ಏನಿದೆ ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ಈ ಮಣ್ಣಿನಲ್ಲಿರುವಂಥ ಪ್ರಮುಖ ಆಮ್ಲ ಯಾವುದು ಅಂತ ಬಂದಾಗ ಹ್ಯೂಮಿಕ್ ಆಮ್ಲವನ್ನೇ ಬರೀಬೇಕು. ಯಾಕಂದರೆ ಮಣ್ಣಿನಲ್ಲಿ ಫಾರ್ಮಿಕ್ ಆಮ್ಲ ಇರಲ್ಲ, ಮೆಥಾನಿಕ್ ಆಮ್ಲ ಇರಲ್ಲ ಆ್ಯಂಡ್ ಟಾಟಾರಿಕ್ ಆಮ್ಲ ಇರಲ್ಲ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಬಂದಾಗ ನೋಡಿ ಸ್ನೇಹಿತರೆ ಹ್ಯೂಮಿಕ್ ಆಮ್ಲ ಏನಿದೆ ಇದಕ್ಕೆ ಸರಿಯಾದಂಥ ಉತ್ತರ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಕ್ವಶನ್ಸ್ 1ಕ್ಕೆ ಆಪ್ಷನ್ ಸಿ ರೈಟ್ ಆಗತ್ತೆ ಸ್ನೇಹಿತರೆ. ಇನ್ನು ನೋಡಿ ಕೇಂದ್ರ ಮಣ್ಣು ಮತ್ತು ಜಲ ಸಂರಕ್ಷಣಾ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ ಏನಿದೆ ಅಂತಂದ್ರೆ ಮಣ್ಣಿಗೆ ಸಂಬಂಧಪಟ್ಟಂತ ಮಣ್ಣಿನ ಸಂರಕ್ಷಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಸಂಶೋಧನಾ ತರಬೇತಿ ಸಂಸ್ಥೆ ಏನಿದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ 4 ಆಪ್ಷನ್ಸ್ ಇದೆ. ಇದು ಬಾಗಲಕೋಟೆ, ಬಳ್ಳಾರಿ, ರಾಯಚೂರು, ಕಲಬುರಗಿ ಅಂತೇಳಿ 4 ಆಪ್ಷನ್ಸ್ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ಬಂದಾಗ ಈ ಒಂದು ಕೇಂದ್ರ ಮಣ್ಣು ಮತ್ತು ಜಲ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ ತರಬೇತಿ ಸಂಸ್ಥೆ ಇರೋದಿಲ್ಲಪ್ಪ ಅಂದ್ರೆ ನೋಡಿ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆನಲ್ಲಿದೆ. ಅದಕ್ಕೋಸ್ಕರ ಇಲ್ಲಿ ಬಾಗಲಕೋಟೆ ತಪ್ಪು, ರಾಯಚೂರು ಜಿಲ್ಲೆ ತಪ್ಪು, ಸಿ ಕಲಬುರಗಿ ತಪ್ಪು. ಹಾಗಾಗಿ ಸರಿಯಾದಂತ ಉತ್ತರ ಯಾವುದು ಅಂತ ಬಂದಾಗ ನಿಮ್ಗೆ ಬಳ್ಳಾರಿ ಜಿಲ್ಲೆ ಸರಿಯಾಗುತ್ತೆ ಸ್ನೇಹಿತರೆ. ಹಾಗಾಗಿ ಸೆಕೆಂಡ್ ಏನಿದೆ ಅದಕ್ಕೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನ ಎಲ್ಲ ಎಕ್ಸಾಮ್ಗಳಲ್ಲೂ ಬಹಳ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ರೈಸ್ ಆಗ್ತಾ ಇದೆ ಸ್ನೇಹಿತರೆ. ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಅಂತ ಆಪ್ಷನ್ ಎ ಹೇಳ್ತಾ ಇದೆ ನೋಡಿ. ಆಪ್ಷನ್ ಎ ಹೇಳ್ತಾ ಇದೆ ಕೊಡಸಳ್ಳಿ ಅಂತ, ಅದು ತಪ್ಪಾಗುತ್ತೆ ಸ್ನೇಹಿತರೆ. ಗೇರುಸೊಪ್ಪೆ ಅಂತ ಹೇಳ್ತಾ ಇದೆ, ಅದು ಕೂಡ ತಪ್ಪಾಗುತ್ತೆ ಸ್ನೇಹಿತರೆ. ಡಿ ಅಂತ ಬಂದಾಗ ಲಿಂಗನಮಕ್ಕಿ ಅಂತ ಇದೆ ಸ್ನೇಹಿತರೆ, ತಪ್ಪಾಗುತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವ್ದಪ್ಪ ಅಂದ್ರೆ ಶಿವನ ಸಮುದ್ರಂ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಇದನ್ನ ನಾವು ಮತ್ತೊಂದು ಹೆಸರಿಂದ ಕರಿತೀವಿ, ಅಥವಾ ಇದನ್ನ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ, ಅಥವಾ ಇದನ್ನ ಶಿವನ ಸಮುದ್ರಂ ಅಂತ ಕರಿತೀವಿ ಸ್ನೇಹಿತರೆ. ನಿಮಗೆ ಗೊತ್ತಿರಲಿ, ಇದು 1902ರಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಲ್ಲಿ ನಮ್ಮ ಕಾವೇರಿ ನದಿಗೆ ಈ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ನಿರ್ಮಾಣ ಮಾಡಲಾಗಿದೆ. ಇದರಿಂದ 1903ರಲ್ಲಿ ಮೊದಲ ಬಾರಿಗೆ ಈ ಒಂದು ಶಿವನ ಸಮುದ್ರದಿಂದ ವಿದ್ಯುತ್ ಅನ್ನ ಪಡೆದಂತ ಮೊದಲ ಸ್ಥಳ ಯಾವುದು ಅಂತ ಕೇಳ್ತೇನೆ ಸ್ನೇಹಿತರೆ. ಕೋಲಾರದ
KGF ಅಂತ ಏನಿದೆ ಇದಕ್ಕೆ 1903ರಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಸರಬರಾಜಾಗತ್ತೆ. ಇದಾದ್ಮೇಲೆ 1905ರಲ್ಲಿ ನಮ್ಮ ರಾಜಧಾನಿ ಬೆಂಗಳೂರು ನಗರಕ್ಕೆ ಇಲ್ಲಿಂದ ವಿದ್ಯುತ್ ಸರಬರಾಜಾಗುತ್ತೆ. 1906ರಲ್ಲಿ ಮೈಸೂರು ನಗರಕ್ಕೂ ಸಹ ಇಲ್ಲಿಂದ ವಿದ್ಯುತ್ ಸರಬರಾಜಾಗುತ್ತೆ ಸ್ನೇಹಿತರೆ. ಹಾಗಾಗಿ ಶಿವನ ಸಮುದ್ರ ಅನ್ನೋದು ಇದಕ್ಕೆ ಸರಿಯಾದಂತ ಉತ್ತರ. ಇನ್ನು ಲಿಂಗನಮಕ್ಕಿ ಅಂತ ಬಂದಾಗ ನಿಮ್ಗೆ ಸಹಜವಾಗಿ ಗೊತ್ತಿರಲಿ, ಲಿಂಗನಮಕ್ಕಿ ಅನ್ನುವಂಥದ್ದು ಎಲ್ಲಿದೆಯಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆನಲ್ಲಿದೆ. ಲಿಂಗನಮಕ್ಕಿ ಎಲ್ಲಿದೆಯಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆನಲ್ಲಿದೆ. ಸೊ ಈ ಶಿವಮೊಗ್ಗ ಜಿಲ್ಲೆನಲ್ಲಿ ಈ ಒಂದು ಲಿಂಗನಮಕ್ಕಿ ಡ್ಯಾಮ್ ಅನ್ನ ಯಾವ ನದಿಗೆ ಕಟ್ಟಿದಾರಪ್ಪ ಅಂದ್ರೆ ಶರಾವತಿ ನದಿಗೆ ಕಟ್ಟಿದ್ದಾರೆ. ಲಿಂಗನಮಕ್ಕಿ ಅಣೆಕಟ್ಟೆಯನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ನದಿಗೆ ಕಟ್ಟಿದ್ದಾರೆ. ಈ ಲಿಂಗನಮಕ್ಕಿ ಡ್ಯಾಮ್ ಏನಿದೆ 151 TMC ನೀರು ಸಂಗ್ರಹವಾಗುವಂತ ಸಾಮರ್ಥ್ಯ ಇರುವಂತ ಲಿಂಗನಮಕ್ಕಿ ಡ್ಯಾಮ್ ಏನಿದೆ, ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇದನ್ನ ಕರ್ನಾಟಕ ರಾಜ್ಯದಲ್ಲೇ ದೊಡ್ಡ ಅಣೆಕಟ್ಟು ಅಂತ ಕರಿತೀವಿ. ಯಾಕಂದ್ರೆ ಎಷ್ಟು TMC ನೀರು ಸ್ಟೋರೇಜ್ ಆಗುವಂತ ಕೆಪಾಸಿಟಿ ಇರುವಂತ ಡ್ಯಾಮ್ ಯಾವ್ದಪ್ಪ ಅಂದ್ರೆ ಲಿಂಗನಮಕ್ಕಿ ಅಂತ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇನ್ನ ನೆಕ್ಸ್ಟ್ ಬಹಳ ಮುಖ್ಯವಾದದ್ದು ಯಾವ್ದಪ್ಪ ಅಂದ್ರೆ ಗೇರುಸೊಪ್ಪೆ. ಗೇರುಸೊಪ್ಪೆ ಅಂತ ಬಂದಾಗ ನೋಡಿ, ಇದು ಸಹ ಶಿವಮೊಗ್ಗ ಜಿಲ್ಲೆನಲ್ಲೇ ಇದೆ. ಈ ಗೇರುಸೊಪ್ಪೆ ಅನ್ನೋದು ಇದು ಸಹ ಶಿವಮೊಗ್ಗ ಜಿಲ್ಲೆನಲ್ಲಿ ಯಾವ ನದಿಯಿಂದ ನಿರ್ಮಾಣ ಆಗಿದೆಯಪ್ಪ ಅಂದ್ರೆ ಶರಾವತಿ ನದಿಯಿಂದ, ಶರಾವತಿ ನದಿಗೆ ನಿರ್ಮಾಣ ಮಾಡಲಾಗಿದೆ ಗೇರುಸೊಪ್ಪೆ. ಇಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವೂ ಇದೆ. ಈ ಗೇರುಸೊಪ್ಪಿನ ಬೆಳೆನೆ ನಮ್ಮ ಶರಾವತಿ ನದಿ ಸುಮಾರು 253 ಮೀಟರ್ ಎತ್ತರದಿಂದ ಧುಮುಕಿ ಸುಂದರವಾದಂತ ಜೋಗ ಜಲಪಾತವನ್ನ ನಿರ್ಮಾಣ ಮಾಡುತ್ತೆ. ಅದಕ್ಕೋಸ್ಕರ ಗೇರುಸೊಪ್ಪೆ ಅಂತ ಬಂದಾಗ ಶಿವಮೊಗ್ಗ. ಇನ್ನ ಕೊಡಸಳ್ಳಿ ಅಂತ ಬಂದಾಗ, ಕುಡಸಳ್ಳಿ ಅಥವಾ ಕೊಡಸಳ್ಳಿ ಅಂತ ಬಂದಾಗ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ, ಕೊಡಸಳ್ಳಿ ಅಥವಾ ಕೊಡಸಳ್ಳಿ ಎಲ್ಲಿದೆಯಪ್ಪ ಅಂದ್ರೆ ನಿಮ್ಗೆ ಇದು ಉತ್ತರ ಕನ್ನಡ ಜಿಲ್ಲೆನಲ್ಲಿದೆ. ಎಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆನಲ್ಲಿದೆ. ಇದು ಕೂಡ ಒಂದು ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ. ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಕೊಡಸಳ್ಳಿ. ಇದು ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆಯಪ್ಪ ಇದನ್ನ ಅಂದ್ರೆ ಕೊಡಸಳ್ಳಿಯನ್ನ ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ನೋಡಿ ಸ್ನೇಹಿತರೆ, 4 ಆಪ್ಷನ್ಸ್ ಬಗ್ಗೆ ಕೂಡ ನಿಮ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಆದ್ರೆ ಇಲ್ಲಿ ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಅಂತ ಕೇಳಿದಾಗ ಸಹಜವಾಗಿ ನಿಮಗೆ ಶಿವನ ಸಮುದ್ರ ಅನ್ನೋದು ಸರಿಯಾದಂತ ಉತ್ತರ ಆಗುತ್ತೆ. ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 4ನೇ ಕ್ವಶನ್ ಹೇಳ್ತಾ ಇದೆ, ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರು ಯಾರು ಅಂತ. ಸಹಜವಾಗಿ ಈ ಕ್ವಶನ್ ಬಹಳ ಎಕ್ಸಾಮ್ ಆಗಿದೆ. ಇಲ್ಲಿ ವಿ ಗಿರಿ ಅಲ್ಲ, ಧರ್ಮವೀರ ಅಲ್ಲ, SM ಶ್ರೀ ನಾಗೇಶ್ ಅಲ್ಲ. ಇಲ್ಲಿ ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರು ಯಾರಪ್ಪ ಅಂತ ಬಂದಾಗ ಚಾಮರಾಜೇಂದ್ರ ಒಡೆಯರ್ ರೈಟ್ ಆದಂತ ಉತ್ತರ ಆಗುತ್ತೆ. ಯಾಕಂದ್ರೆ 1956 ನವೆಂಬರ್ 1. ಈ ದಿನದ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯ ಏನಂತ ರಚನೆ ಆಗತ್ತಪ್ಪ ಅಂದ್ರೆ ವಿಶಾಲ ಮೈಸೂರು ಸಂಸ್ಥಾನ ಅಂತೇಳಿ ರಚನೆ ಆಗತ್ತೆ. ವಿಶಾಲ ಮೈಸೂರು ಸಂಸ್ಥಾನ ರಚನೆ ಆದಾಗ ಅಂದಿನ ಮುಖ್ಯಮಂತ್ರಿಗಳಾಗಿದ್ದವರು ಎಸ್ ನಿಜಲಿಂಗಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ನಿಜಲಿಂಗಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಅವರಿಗೆ ರಾಜ್ಯಪಾಲರಾಗಿ ಆಯ್ಕೆಯಾದರೆ ಯಾರಪ್ಪ ಅಂದ್ರೆ ಚಾಮರಾಜೇಂದ್ರ ಒಡೆಯರ್. ಹಾಗಾಗಿ 4ನೇ ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಸ್ನೇಹಿತರೆ ಚಾಮರಾಜೇಂದ್ರ ಒಡೆಯರ್ ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರು ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇನ್ನ ಕ್ವಶನ್ ನಂಬರ್ 5 ಏನ್ ಹೇಳ್ತಾ ಇದೆ ಸ್ನೇಹಿತರೆ, ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವಂತ ನದಿ ಯಾವುದು ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ಕ್ವಶನ್ ವರಾಹಿ ನದಿ ಅಂತ ಇದೆ, ತುಂಗಭದ್ರಾ ಅಂತ ಇದೆ, ಕಾವೇರಿ ಅಂತ ಇದೆ, ವೇದಾವತಿ ಅಂತ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿ ವರಾಹಿ ನದಿ ಅಂತ ಬಂದಾಗ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಈ ವರಾಹಿ ನದಿ ಅನ್ನೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಉಗಮ ಆಗುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಉಗಮವಾಗಿ ಶಿವಮೊಗ್ಗದಲ್ಲಿ ನಿಮ್ಗೆ ಗೊತ್ತಿರಲಿ ಸುಂದರವಾದಂತ ಒಂದು ಜಲಪಾತವನ್ನ ನಿರ್ಮಾಣ ಮಾಡುತ್ತೆ. ವರಾಹಿ ಯಾವ್ದಪ್ಪ ಅಂದ್ರೆ ಕುಂಚಿಕಲ್ ಫಾಲ್ಸ್ ಅನ್ನ ನಿರ್ಮಾಣ ಮಾಡುತ್ತೆ. ಕುಂಚಿಕಲ್ ಫಾಲ್ಸ್ ಅನ್ನ ನಿರ್ಮಾಣ ಮಾಡುತ್ತೆ. ತದನಂತರ ಈ ವರಾಹಿ ನದಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಣಿ ಎನ್ನುವಂತ ಡ್ಯಾಮ್ ಅನ್ನ ಕಟ್ಟಿದರೆ. ತದನಂತರ ಇದೆಲ್ಲ ಹೋಗುತ್ತಪ್ಪ ಅಂದ್ರೆ ಶಿವಮೊಗ್ಗದಿಂದ ಡೈರೆಕ್ಟ್ ಆಗಿ ಉಡುಪಿ ಜಿಲ್ಲೆಗೆ ಹೋಗುತ್ತೆ. ಉಡುಪಿ ಜಿಲ್ಲೆನಲ್ಲಿ ಹೋಗಿ ಉಡುಪಿ ಜಿಲ್ಲೆನಲ್ಲಿ ಇದಕ್ಕೆ ವರಾಹಿ ಭೂಗರ್ಭ ಜಲವಿದ್ಯುತ್ ಎನ್ನುವಂತ ನೋಡಿ ವರಾಹಿ ಭೂಗರ್ಭ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ವರಾಹಿ ನದಿಗೆ ಉಡುಪಿ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಇದರ ನಂತರ ಈ ನದಿ ಉಡುಪಿ ಜಿಲ್ಲೆಯಿಂದನೇ ಹೋಗಿ ಉಡುಪಿ ಜಿಲ್ಲೆನಲ್ಲಿ ಇದು ಪ್ರಮುಖವಾಗಿ ನೋಡಿ ಹಾಲಾಡಿ ಅಂತ ಬದಲಾಗುತ್ತೆ. ಯಾಕಂದ್ರೆ ಹಾಲಾಡಿ ಪಟ್ಟಣದ ಮೂಲಕ ಕರೆಯುತ್ತೆ. ಹಾಲಾಡಿ ಎಂಬ ಹೆಸರನ್ನು ಪಡ್ಕೊಂಡು ಉಡುಪಿ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿರಲಿ ಕೇದಕ, ಚಕ್ರ, ಸೋಪರ್ಣಿಕ, ಹಾಲಾಡಿ ಎಲ್ಲ ನದಿಗಳು ಒಟ್ಟಾಗಿ ಸೇರಿಸಿಕೊಂಡು ಉಡುಪಿನಲ್ಲಿ ಪಂಚಗಂಗವಳ್ಳಿ ಎಂಬ ಹೆಸರಿನೊಂದಿಗೆ ಪಂಚಗಂಗವಳ್ಳಿ ಎನ್ನುವಂತ ಹೆಸರಿನೊಂದಿಗೆ ಹರಿದು
ಕುಂದಾಪುರದ ಬಳಿ ಹೋಗಿ ಇದೇನನ್ನ ಸೇರ್ಕೊಳ್ಳುತ್ತಪ್ಪ ಅಂದ್ರೆ ಅರಬ್ಬಿ ಸಮುದ್ರವನ್ನ ಸೇರ್ಕೊಳ್ಳುತ್ತೆ. ಹಾಗಾಗಿ ವರಾಹಿ ನದಿ ಯಾವುದೇ ಕಾರಣಕ್ಕೂ ಕರ್ನಾಟಕದ ಈಶಾನ್ಯ ದಿಕ್ಕಿಗೆ ಹರಿಯುವಂತ ನದಿ ಅಲ್ಲ ಸ್ನೇಹಿತರೆ. ಸೊ ಅದ ಯಾಕಪ್ಪ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತೆ, ಪಶ್ಚಿಮ ಘಟ್ಟದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಇನ್ನ ಬಿ ಬಗ್ಗೆ ನಾನು ಮಾತಾಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಕಾವೇರಿ ನದಿ ಅಂತ ಬಂದಾಗ ಉಗಮವಾಗದು ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ತಲಕಾವೇರಿ ಅಥವಾ ಭಾಗಮಂಡಲ ಅಂತ ಏನ್ ಕರಿತೀವಿ, ತಲಕಾವೇರಿಯಲ್ಲಿ ಉಗಮ ಆಗತ್ತೆ. ಅಲ್ಲಿ ಉಗಮ ಆಗಿದ್ದು ಏನಪ್ಪ ಆಗುತ್ತೆ ಅಂದ್ರೆ ಇದು ಕ್ಲಿಯರ್ ಆಗಿ ಕರ್ನಾಟಕದ ಪೂರ್ವ ದಿಕ್ಕಿಗೆ ಹರ್ಕೊಂಡು ಅಥವಾ ಭಾರತದ ಪೂರ್ವ ದಿಕ್ಕಿಗೆ ಹರ್ಕೊಂಡ್ಬಂದು ಕರ್ನಾಟಕದ 6 ಜಿಲ್ಲೆಗಳೆಲ್ಲ ಇದು ತಮಿಳುನಾಡು ರಾಜ್ಯದ ಮೂಲಕ ಬರೋದು. ಸೊ ಕಾವೇರಿ ಪಟ್ಟಣ ಬಳಿ ಹೋಗಿ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಹಾಗಾಗಿ ಇದು ಕರ್ನಾಟಕ ರಾಜ್ಯದ ಪೂರ್ವ ದಿಕ್ಕಿಗೆ ಹರಿಯುವಂತ ನದಿ ವ್ಯವಸ್ಥೆ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಈಶಾನ್ಯ ದಿಕ್ಕಿಗೆ ಹರಿಯುವಂತ ನದಿ ಅಲ್ಲ. ಹಾಗಾದ್ರೆ ಆಪ್ಷನ್ ಡಿ ಹೇಳ್ತಾ ಇದೆ ವೇದಾವತಿ ಅಂತ ಬಂದಾಗ ಸಹಜವಾಗಿ ವೇದಾವತಿ ಅನ್ನೋದು ನೋಡಿ, ವೇದಾವತಿ ಅನ್ನೋದು ತುಂಗಭದ್ರಾ ನದಿಯ ಉಪನದಿ. ವೇದಾವತಿ ತುಂಗಭದ್ರಾ ನದಿಯ ಉಪನದಿ. ಇಂಥ ವೇದಾವತಿ ನದಿ ನಿಮ್ಗೆ ಪ್ರಮುಖವಾಗಿ ಎಲ್ಲುಂಟುತ್ತಪ್ಪ ಅಂದ್ರೆ ವೇದಾವತಿ ನದಿಯ ಉಗಮ ಸ್ಥಳ ನಿಮ್ಗೆ ಗೊತ್ತಿಲ್ಲ, ಇದು ಚಿಕ್ಕಮಗಳೂರು. ಸೇಮ್ ಅಂತ ಆಗ್ತಾ ಇದೆ ನೋಡಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂತ ಬಾಬಾ ಬುಡನ್ಗಿರಿ ಶ್ರೇಣಿಯಲ್ಲಿ ಹುಟ್ಟುತ್ತೆ. ಅಲ್ಲಿ ಹುಟ್ಟಿದ್ದೇನಾಗತ್ತಪ್ಪ ಅಂದ್ರೆ ಇದು ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಚಿತ್ರದುರ್ಗ, ಚಿಕ್ಕಮಗಳೂರು ಈ ಭಾಗಗಳಲ್ಲಿ ಹರ್ಕೊಂಡೋಗಿ ಫೈನಲ್ ಆಗಿ ಬಳ್ಳಾರಿ ಜಿಲ್ಲೆಯ ಬಳಿ ಸಿರಗುಪ್ಪ ಎನ್ನುವಂತ ಪ್ರದೇಶಕ್ಕೆ ಹೋಗಿ ಇದೇನನ್ನ ಸೇರ್ಕೊಳ್ಳುತ್ತಪ್ಪ ಅಂದ್ರೆ ಇದರ ಮುಖ್ಯ ನದಿಯಾದಂತ ತುಂಗಭದ್ರಾ ನದಿಯನ್ನು ಸೇರ್ಕೊಳ್ಳುತ್ತೆ. ಹಾಗಾಗಿ ಇದು ಸಹ ಬಹಳಷ್ಟು ಪೂರ್ವಾಭಿಮುಖವಾಗಿ ಹರಿಯೋದ್ರಿಂದ ಇದು ಕರ್ನಾಟಕದ ಈಶಾನ್ಯ ದಿಕ್ಕಿಗೆ ಹರಿಯುವಂತ ನದಿ ಅಲ್ಲ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಸರಿಯಾದಂತ ಉತ್ತರ. ಯಾವ್ದಪ್ಪ ಅಂದ್ರೆ ತುಂಗಭದ್ರಾ. ಯಾಕಪ್ಪ ಅಂದ್ರೆ ತುಂಗಭದ್ರಾ ನದಿ ಉಗಮ ಸ್ಥಳ ಅಂತ ಬಂದಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂತ ಗಂಗಾಮೂಲ ಶಿಖರದಲ್ಲಿ ಹುಟ್ಟುತ್ತೆ. ಇದು ಹುಟ್ಟಬೇಕಾದ್ರೆ ತುಂಗನೇ ಬೇರೆ ಭದ್ರನೇ ಬೇರೆ, ಅದನ್ನ ನದಿ ವ್ಯವಸ್ಥೆಯಲ್ಲಿ ಚರ್ಚೆ ಮಾಡ್ಕೊಡ್ತೀನಿ ಸ್ನೇಹಿತರೆ. ಸೊ ಇದು ಗಂಗನೇ ಬೇರೆ ಭದ್ರನೇ ಬೇರೆ ಅನ್ನುವಂತ ಪ್ರತ್ಯೇಕ ಮೂಲವಾಗಿ ಉಗಮವಂತ ಈ ನದಿ ಏನಿದೆ ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಎನ್ನುವಂತ ಸ್ಥಳದಲ್ಲಿ ಬಂದು ಸಂಗಮವಾಗತ್ತೆ. ಏನಂತ ಸಂಗಮವಾಗತ್ತಪ್ಪ ಅಂದ್ರೆ ತುಂಗಭದ್ರಾ ನದಿಯಾಗಿ ಸಂಗಮವಾಗಿ ತುಂಗಭದ್ರಾ ಎನ್ನುವಂತ ಹೆಸರನ್ನ ಪಡೆದುಕೊಂಡು ನಂತರ ಇದು ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಸೊ ವಿಜಯನಗರ, ಬಳ್ಳಾರಿ, ರಾಯಚೂರು ಮೂಲಕ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ನದಿಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕರ್ನಾಟಕ ರಾಜ್ಯದ ಈಶಾನ್ಯ ದಿಕ್ಕಿಗೆ ಹರಿಯುವಂತ ನದಿ ವ್ಯವಸ್ಥೆ ಅಂತ ಹೇಳಿ ಚರ್ಚೆ ಮಾಡ್ತೀವಿ ಸ್ನೇಹಿತರೆ. ಒಟ್ಟಾರೆಯಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ತುಂಗಭದ್ರಾ ಅಂತ ಹೇಳಿ ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ. ಹಾಗಾಗಿ ನೋಡಿ ಸ್ನೇಹಿತರೆ, ಸೊ ಇವತ್ತು ನಿಮ್ಗೆ 5 ಕ್ವಶನ್ಸ್ ಗಳ ಬಗ್ಗೆ ನಾನು ಇವತ್ತಿನ ಸೆಷನ್ ಅಲ್ಲಿ ಚರ್ಚೆ ಮಾಡಿದೀನಿ. ಸೊ ಮುಂದೆ ಬಹಳಷ್ಟು ಕ್ವಶನ್ ಗಳೊಂದಿಗೆ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಒಳ್ಳೆಯದಾಗಲಿ.